ಕೆಜಿಹಳ್ಳಿ ಪೊಲೀಸರಿಂದ ಪಿಎಫ್ಐ ಕಾರ್ಯಕರ್ತರ ಬಂಧನ ಆಗಿತ್ತು. ಪಿಎಫ್ಐ 15 ಕಾರ್ಯಕರ್ತರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬರೋಬ್ಬರಿ 10,196 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದಕ್ಷಿಣ ಕನ್ನಡದ ಮಿಟ್ಟೂರು, ಬೆಂಗಳೂರಲ್ಲಿ ಪಿಎಫ್ಐ ಮೀಟಿಂಗ್ ಮಾಡ್ತಾ ಇತ್ತು ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ 10 ವರ್ಷಗಳಲ್ಲಿ ಪಿಎಫ್ಐ ಖಾತೆಗೆ 4 ರಿಂದ 5 ಕೋಟಿ ಫಂಡಿಂಗ್ ಆಗಿದೆಯಂತೆ. ಸ್ಕಾಲರ್ಶಿಪ್, ವಿದ್ಯಾಭ್ಯಾಸಕ್ಕೆ ಹಣವನ್ನ ವಿನಿಯೋಗ ಮಾಡಲಾಗ್ತಾ ಇತ್ತಂತೆ. ಇನ್ನು ಯೋಗದ ಹೆಸರಲ್ಲಿ ಪಿಎಫ್ಐ ಕಾರ್ಯಕರ್ತರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಬುಕ್ 1, ಬುಕ್ 2, ಬುಕ್ 3 ಟೈಪ್ನಲ್ಲಿ ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇತ್ತು. ಬುಕ್ 1 and 2 ಅಂದ್ರೆ ಮಾನಸಿಕ ಸದೃಢತೆಯ ತರಬೇತಿ. ಪಿಎಫ್ಐನ ಬುಕ್ 3 ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳ ತರಬೇತಿ. ಈ ತರ ಡಿವೈಡ್ಗಳನ್ನ ಮಾಡಿಕೊಂಡು ಯೋಗದ ಹೆಸರಲ್ಲಿ ಕಾರ್ಯಕರ್ತರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಲ್ರೆಡಿ ಲೈನ್ ಅಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. 10 ವರ್ಷದಲ್ಲಿ ಈ ಫಂಡಿಂಗ್ ಇರಬಹುದು, ಅದ್ರ ಜೊತೆಯಲ್ಲಿ ಈ ತರಬೇತಿಯಲ್ಲಿ ಹಂತ ಹಂತ ಇತ್ತು, ಅದಕ್ಕೆ ಬೇರೆ ಬೇರೆ ಹೆಸರುಗಳಿತ್ತು. ಚಾರ್ಜ್ ಶೀಟ್ ಅಲ್ಲಿ ಅದ್ರ ಬಗ್ಗೆ ಏನೆಲ್ಲ ಉಲ್ಲೇಖಗಳಿದೆ ಪ್ರಮುಖವಾಗಿ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಈಗ ಕೆಜಿಹಳ್ಳಿ ಪೊಲೀಸರು ಪಿಎಫ್ಐ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸುಮಾರು 10,196 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಒಂದು ಸಬ್ಮಿಟ್ ಅನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಏನು 15 ಮಂದಿ ಆರೋಪಿತರೇನಿದ್ದಾರೆ ಅದರಲ್ಲಿ ರಾಜ್ಯಾಧ್ಯಕ್ಷ ಆಗಿರುವಂತಹ ನಾಸಿರ್ ಪಾಷಾ ಸೇರಿ 15 ಮಂದಿ ವಿರುದ್ಧವಾಗಿ ಈಗ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರೆ ಅದರಲ್ಲಿ 9 ಮಂದಿಯ ವಿರುದ್ಧ ಮಾತ್ರ ಯುಎಪಿ ಆಕ್ಟ್ ಅಡಿ ಅವರು ಅಂದ್ರೆ ಒಂದು ಕೇಸ್ ಆಕ್ಟ್ ಅನ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರುವಂತದ್ದು. ಇನ್ನು ಉಳಿದ 5 ಮಂದಿ ವಿರುದ್ಧ 153 ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳೇನೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಿಟ್ಟೂರಿನಲ್ಲಿ ಇವರು ಫ್ರೀಡಂ ಇದರಲ್ಲಿ ಒಂದು ಸರಣಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಬೆಂಗಳೂರಲ್ಲೂ ಸಹ ಒಂದು ಸಭೆಗಳನ್ನ ಮಾಡಿರುವಂತದ್ದು. ಈ ಬಗ್ಗೆ ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದಲ್ಲದೆ ಸುಮಾರು ಇವರು ಸುಮಾರು 10 ವರ್ಷದಲ್ಲಿ ಸುಮಾರು 4-5 ಕೋಟಿ ಹಣ ಈ ಒಂದು ಪಿಎಫ್ಐ ಅಕೌಂಟ್ಗೆ ಜಮಾವಣೆ ಆಗಿರುವಂತದ್ದು ಗೊತ್ತಾಗಿದೆ. ಆ ಹಣವನ್ನ ಇವರು ಆ ಸಮುದಾಯದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿರಬಹುದು ಮತ್ತೆ ಶೈಕ್ಷಣಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನ ಉಪಯೋಗ ಮಾಡಿರುವಂತದ್ದು ಈ ಒಂದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಕೆಜಿಹಳ್ಳಿ ಪೊಲೀಸರ ಒಂದು ಪಿಎಫ್ಐ ಕೇಸ್ ತನಿಖೆಯನ್ನು ಮಾಡ್ತಾ ಇದ್ರು ಸ್ಪೆಷಲ್ ಟೀಮ್. ಆ ಸ್ಪೆಷಲ್ ಟೀಮ್ ಅಲ್ಲಿ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲಿ ಮಿಟ್ಟೂರಿನಲ್ಲಿ ಸಭೆ ಮಾಡ್ತಾ ಇರುವಂತದ್ದು, ಅದರಲ್ಲಿ ಫ್ರೀಡಂ ಒಂದು ಹೆಸರಲ್ಲಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಅದು ಸಂಬಂಧಪಟ್ಟಂತ ಕೆಲ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಬುಕ್ 1, ಬುಕ್ 2, ಬುಕ್ 3 ಅಂತೇಳಿ ಅವರ ಮಾನಸಿಕ ಸದೃಢತೆ ಒಂದು ನಿಟ್ಟಿನಲ್ಲಿ ಯಾರು ಆಸಕ್ತಿ ಉಳ್ಳ ಯುವಕರು ಇರ್ತಾರೆ ಅಂತವರಿಗೆ ಯೋಗದ ಹೆಸರಲ್ಲಿ ಈ ಒಂದು ತರಬೇತಿಯನ್ನ ಕೊಡ್ತಾ ಇದ್ರು. ಜೊತೆಗೆ ಬುಕ್ 3 ಅಂತ ಹೇಳಿದ್ರೆ ಅದು ಶಸ್ತ್ರಾಸ್ತ್ರಗಳ ತರಬೇತಿ. ಆದ್ರೆ ಇಲ್ಲಿ ಪೊಲೀಸರ ಒಂದು ಚಾರ್ಜ್ ಶೀಟ್ ಅಲ್ಲಿ ಕೂಡ ಯಾವುದೇ ರೀತಿ ಅಂದ್ರೆ ಇದುವರೆಗಿನ ತನಿಖೆಯಲ್ಲಿ ಮತ್ತೆ ಅವರು ರೇಡ್ ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದೇ ರೀತಿ ಶಸ್ತ್ರಾಸ್ತ್ರಗಳು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ಇವರು ಆಸಕ್ತಿ ಉಳ್ಳಂತ ಯುವಕರಿಗೆ ಈ ರೀತಿ ಯೋಗದ ಹೆಸರಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ದು ಮತ್ತೆ ಅವರ ಅಕೌಂಟ್ಗೆ ಪಿಎಫ್ಐ ಅಕೌಂಟ್ಗೆ ಏನು ಅಮೌಂಟ್ ಬಂದಿತ್ತು ಆ ಅಮೌಂಟ್ ಅನ್ನ ಈ ರೀತಿ ಉಪಯೋಗವನ್ನ ಮಾಡುವಂತ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ 9 ಮಂದಿ ನಾಸಿರ್ ಪಾಷಾ ಸೇರಿದಂತೆ 9 ಮಂದಿ ವಿರುದ್ಧ ಇವರು ಎಪಿ ಆಕ್ಟ್ ಅಡಿಯಲ್ಲಿ ಈಗ ಪ್ರಕರಣವನ್ನ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಏನು 4 ಮಂದಿ ಆರೋಪಿತರು ಪರಾರಿಯಾಗಿದ್ರು, ಅವರಲ್ಲಿ 2 ಮೇಲೆ ಯುಎಪಿ ಆಕ್ಟ್ ಅನ್ನು ಹಾಕಿದ್ದಾರೆ. ಇನ್ನಿಬ್ಬರ ಮೇಲೆ ಕೂಡ ಅವರಿಗೆ ಲುಕೌಟ್ ನೋಟಿಸ್ ಅನ್ನ ಕೂಡ ಹೊರಡಿಸಿರುವಂತದ್ದು. ಸದ್ಯಕ್ಕೆ ಕೊನೆಗೂ ಕೂಡ ಪಿಎಫ್ಐ ಪ್ರಕರಣದಲ್ಲಿ ತನಿಖೆಯನ್ನ ಮಾಡಿದಂತ ಪೊಲೀಸರು ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು, ಕೇರಳದಲ್ಲೂ ಕೂಡ ಸಬ್ಮಿಟ್ ಅನ್ನ ಮಾಡಿದ್ರು. ಈಗ ಕೊನೆಗೂ ಕೂಡ 2 ದಿನಗಳ ಹಿಂದೆ ಈಗ ಕೆಜಿಹಳ್ಳಿ ಸ್ಪೆಷಲ್ ಟೀಮ್ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದು ಅದರಲ್ಲಿ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅದರಲ್ಲಿ ಇವರು ಯಾವ ರೀತಿ ತರಬೇತಿಗಳನ್ನ ಕೊಡ್ತಾ ಇದ್ರು ಮತ್ತೆ ಮಿಟ್ಟೂರಲ್ಲಿ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಸಭೆಗಳನ್ನ ಮಾಡ್ತಾ ಇದ್ರು ಅಲ್ಲಿ ಯಾರು ಭಾಗವಹಿಸ್ತಾರೋ ಅನ್ನೋ ಬಗ್ಗೆ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ.